ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು. ಇವತ್ತು ನಾವೊಂದು ಹೊಸ ಪ್ಲೇಸಿಗೆ ಹೋಗ್ತಿದ್ದೇವೆ. ತುಂಬ ಟೈಮಿನ ನಂತರ ಮೋಟಾರ್ ಲಾಗ್ ಮಾಡ್ತಿದ್ದೇವೆ. ನೋಡ್ಬೋದು ನೀವು, ಶೈನಿ ರೆಡಿಯಾಗಿ ಬಂದಿದ್ದಾಳೆ. ತುಂಬ ಲೇಟ್ ಆಯಿತು ಮಾತ್ರ ಇವತ್ತು. ಮಧ್ಯಾಹ್ನ 12:30 ಗಂಟೆ ಆಗಿದೆ. ನಮ್ಮ ಪ್ರೋಗ್ರಾಮ್ ಎಲ್ಲ ಹಾಗೆ ಸಡನ್ ಫಿಕ್ಸ್ ಆಗೋದು. ನೋಡಿ, ಉಜಿರೆಯಿಂದ ರೇಟಿಗೆ ಹೋಗ್ತಾ ಇದ್ದೇವೆ. ತುಂಬ ಬಿಸಿಲುಂಟು ಇವತ್ತು. ನೋಡಿ, ಉಜಿರೆ ಸರ್ಕಲ್ ಕ್ರಾಸ್ ಆಯಿತು. ರೋಡ್ ಕ್ರಾಸ್ ಮಾಡಲಿಕ್ಕೆ ಒಂದು ಸೈಡ್ ಮಾತ್ರ ನೋಡೋದು ಕೆಲವರು. ಎರಡು ಸೈಡ್ ನೋಡಬೇಕಂತೇಳಿ ಸಾಮಾನ್ಯ ಜನ ಇರೋದಿಲ್ಲ. ಒಂದು ಸೈಡ್ ನೋಡೋದು ಕೂಡಲೇ ಓಡೋದು. ಉಜಿರೆ ಅಂತ ಹೇಳಿದರೆ ಮಂಗಳೂರಿನಾಗೆ ಆಗಿದೆ ಈಗ. ತುಂಬ ಜಾಗ್ರತೆ ಬೇಕು. ಬೈಕ್ ರೈಡರ್ಸ್ ಅಂತೂ ತುಂಬ ಜಾಗ್ರತೆ ಬೇಕು. ನೋಡಿ, ಮಧ್ಯಾಹ್ನ ಇಲ್ಲಿ ಶಾಲೆ ಬಿಟ್ಟಿದೆ. ಶೌರ್ಯ ಮತ್ತು ಶಾನ್ವಿ ಶಾಲೆಗೆ ಹೋಗಿದ್ದಾರೆ. ಅವರ ಶಾಲೆ ಅನುಗ್ರಹ ಇಂಗ್ಲೀಷ್ ಮೀಡಿಯಂ ಸ್ಕೂಲು. ಇಲ್ಲೆಲ್ಲ ರೋಡಿನ ಕೆಲಸ ಆಗ್ತಾ ಉಂಟು. ರೋಡು ಅಗಲಾಗ್ತದೆ, ನೋಡ್ಬೋದು ನೀವು. ನೋಡಿ, JCB ಎಲ್ಲ ವರ್ಕ್ ಸ್ಟಾರ್ಟ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು. ತುಂಬ ದಿವಸದಿಂದ ಮೋಟರ್ ಲಾಗ್ ಮಾಡಬೇಕು, ತುಂಬ ಜನ ಹೇಳ್ತಿದ್ರು ಮೋಟರ್ ಲಾಗ್ ಮಾಡೋದಿಲ್ಲ ಅಂತೇಳಿ. ಇವತ್ತು ನೋಡಿ, ಗೋಪುರ ಎಲ್ಲ ರೆಡಿ ಆಗಿದೆ. ಈಗ ಶೈನಿ ರೈಡ್ ಮಾಡ್ತಾಳೆ. ನೋಡಿ ಎಂತ ಅಂತೇಳಿ ನಾನು ಗೋಪುರ ಸೆಟ್ ಮಾಡ್ತಾ ಇದ್ದೇನೆ. ಎಂತ ಹೇಳಿಕೊಂಡೆ ಏನಾದರೂ? ಇಲ್ಲ, ತುಂಬ ದಿನ ಆಯಿತು ರೈಡ್ ಮಾಡೋದು. ತುಂಬ ದಿನದ ಹೇಳ್ತಿದ್ದೆ ಹೋಗ್ಬೇಕಂತ. ಮತ್ತು ಇವತ್ತು ಸಡನ್ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಹೋಗಬೇಕು ಅಂತ. ಏನು ಪ್ರಿಪ್ರೇಷನ್ ಇಲ್ಲ, ಆದರೂ ಹೋಗ್ತಾ ಇದ್ದೀವಿ. ನೋಡಿ, ಮೋಟರ್ ಲಾಗೆಲ್ಲ ರೆಡಿ ಆಗಿದೆ. ನೋಡಿ, ಸಾಕು. ತುಂಬ ದಿನದ ಮೇಲೆ ಹೋಗ್ತಾ ಇದ್ದೀವಿ. ಏನು ರೆಡಿ ಆಗಿರಲಿಲ್ಲ, ಬಟ್ ಇವರು ಸಡನ್ ಹೋಗೋಣ ಅಂತ ಹೇಳುವಾಗ ಹೋಗಬೇಕಲ್ಲ. ನಾನು ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಳ್ಳೋಣ ಅಂತ ರೆಡಿ ಆಗಿದ್ದೆ. ಬಟ್ ಇವರು ಸಡನ್ ಪ್ಲ್ಯಾನ್ ಹಾಕಿದರು. ಅವತ್ತು ಯಾವಾಗಲೂ ಸಡನ್ ಪ್ಲ್ಯಾನ್ ಹಾಕೋದವರು. ತುಂಬ ದಿನದಿಂದ ಎಲ್ಲ ಲಾಗ್ಸ್ ನಮ್ಮದು ಲೈಫ್ ಸ್ಟೈಲ್ ಇತ್ತು, ಕೆಲವುದಿತ್ತು. ಅವ್ರದ್ದು ಮೊನ್ನೆ ಬರ್ಡೇದಿತ್ತು. ಹಾಗೆ ಇದೆ ಮಲ್ಪೆ ಬೀಚ್, ಬೇರೆ ಬೇರೆದೆಲ್ಲ ಇತ್ತು. ಹಾಗೆ ಮೋಟರ್ ಲಾಗ್ ಇರಲಿಲ್ಲ. ನಮ್ಮದು ರೈಡಿಂಗ್ ಅಂದ್ಕೊಳ್ಳೆ ರೈಡಿಂಗ್ ಸ್ವಲ್ಪ ಬೇಕಲ್ಲ. ಸೊ ತುಂಬ ದಿನದ ಮೇಲೆ ರೈಡ್ ಮಾಡ್ತಾಯಿದ್ದೀನಿ. ಮೊದಲೇ ಮಾತಾಡೋದ್ಮೇಲೆ ಟಾಪಿಕ್ಕೆ ಸಿಗ್ತಾ ಇಲ್ಲ. ಸಡನ್ನಾಗಿ ಏನು ಮಾತಾಡೋದು ಗೊತ್ತಾಗ್ತಿಲ್ಲ. ಇವತ್ತು ಯಾವ ಪ್ಲೇಸ್ ಅಂತ ಇಲ್ಲಿ ಅವರಿಗೆ ಸಾಧಾರಣ ಗೆಸ್ ಆಗಿರುತ್ತೆ. ಬಟ್ ಅದರ್ಸ್ ನಮ್ಮ ಬೇರೆ ಸಬ್ಸ್ಕ್ರೈಬರ್ ಬೇರೆ ಪ್ಲೇಸಲ್ಲಿದ್ದಾರೆ, ಅವರಿಗೆಲ್ಲ ಗೊತ್ತಿರಲ್ಲ. ಅವರಿಗೆ ಸಹ ಗೊತ್ತಾಗಬೇಕಲ್ಲ ಪ್ಲೇಸು. ಹಾಗೆ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಇಲ್ಲಿ ಬೈಕ್ ರೈಡಿಂಗ್ ಅಂತ ಎಲ್ಲಿ ನಿಮ್ಮದು ಬೈಕ್ ರೈಡಿಂಗ್ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹಾಕಬೇಕಲ್ಲ, ಇವತ್ತೊಂದು ರೈಡ್ ಮಾಡೋಣ ಅಂತ. ಮತ್ತು ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಕೆಲವರು ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ನಂಗೆ ಕೇಳ್ತಾರೆ ಅದೇನು ಹೀಗೆ ಹಾಗೆ ಅಂತ. ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ, ಒಂದು 4 ಜನ ಗೊತ್ತಾಗತ್ತೆ. ಮತ್ತು ಯಾರೆಲ್ಲ ಹೀಗೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ. ರೀಸೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ನಾವು, ಸಪೋರ್ಟ್ ಮಾಡಬೇಕು ನೀವು. ಟೈಮ್ ಆಯಿತು. ಲಾಸ್ಟ್ ಟೈಮು ಬೇರೆ ಪ್ಲೇಸಿಗೆ ಹೋಗಿದ್ದು, ಅಲ್ಲಿ ಹೋಗಬೇಕಂತ ಇದ್ವಿ. ಅಲ್ಲಿ ಏನೋ ಇನ್ಸಿಡೆಂಟ್ ಆದಮೇಲೆ ಹೋಗ್ಲಿಕ್ಕಾಗಿಲ್ಲ. ಇನ್ನೊಂದು ಫಾಲ್ಸಿಗೆ ಹೋದ್ವಿ ನಾವು. ಸೀನ್ಸ್ ಕಾಣ್ತಾ ಇದೆ ಮೇಲಿದ್ದು. ಸೀನ್ಸ್ ಕಾಣಬೇಕಂದ್ರೆ ನಾನು ತಲೆನ ಸ್ವಲ್ಪ ಮೇಲೆ ಎತ್ತಬೇಕು. ಫ್ರಂಟ್ ಎಲ್ಲ ಕಾಣ್ತಾ ಇದೆ ಅಲ್ಲ, ಮೆಮೊರಿ ಕಾರ್ಡಲ್ಲಿ ಎಲ್ಲ ಇತ್ತು. ಡಿಲೀಟ್ ಮಾಡಲಿಕ್ಕೆ ಪುರ್ಸೋತಿಲ್ಲ. ಇವರು ಸಡನ್ ಹೇಳಿದ್ದಾರೆ, ಎಷ್ಟು ಕ್ಯಾಪ್ಚರ್ ಆಗುತ್ತೆ ಗೊತ್ತಿಲ್ಲ. ಈಗ ಇಳಿದು ಕೂಡಲೇ ಓಲ್ಡ್ ವೀಡಿಯೋಸಲ್ಲಿ ಸ್ವಲ್ಪ ಡಿಲೀಟ್ ಮಾಡಬೇಕು, ಇಲ್ಲ ಸ್ಪೇಸ್ ಇಲ್ಲ ಅದರಲ್ಲಿ.
ಉಜಿರೆಯಿಂದ ಖಾಲಿ ಒಂದು ಅರ್ಧ ಗಂಟೆಯಲ್ಲಿ ನಾವಿಲ್ಲಿ ರೀಚ್ ಆಗಿದ್ದೇವೆ. ಇನ್ನು ಸ್ವಲ್ಪ ನಡಿಲಿಕ್ಕೆ ಉಂಟು, ನೋಡುವ ಎಂತ ಹೇಗಾಗ್ತದೆ ಅಂತೇಳಿ. ನೋಡಿ ಬೈಕನ್ನು ಅಲ್ಲಿ ಇಟ್ಟಿದ್ದೇವೆ ನಾವು, ನೋಡಿ ಸೇಫ್ ನೆರಳಲ್ಲಿ ಇಟ್ಟಿದ್ದೇವೆ. ನೋಡಿ ಇಲ್ಲೊಂದು ದಾರಿ ಅಂತೇಳಿ ಬೋರ್ಡ್ ಕಾಣ್ತದೆ. ಮುಂಚೆ ನಾವು ಇದೇ ರೋಡಲ್ಲಿ ಮೇಲೆ ಹೋಗಿ ಹೋಗ್ತಿದ್ದೆವು, ಈಗ ಯಾರೋ ಇಲ್ಲಿ ಟಿಕೆಟ್ ಮಾಡಿದ್ದಾರಂತೆ, ನೋಡುವ ಅದಕ್ಕೋಸ್ಕರ ದಾರಿ ಅಂತ ಹಾಕಿರ್ಬೋದು. ಒಂದು ದನ ನೋಡಿ ಓಡಿ ಬರ್ತಾ ಉಂಟು, ಭಾರಿ ಜೋರು ಇರ್ಬೋದು, ಯಾಕಂದರೆ ಅದು ಕುತ್ತಿಗೆ ಕಟ್ಟಿದ್ದಾರೆ. ಕುತ್ತಿಗೆಗೆ ಕಟ್ಟಿದ ದನ ಯಾವಾಗಲೂ ಡೇಂಜರ್. ಹೌದಾ? ಹಾಂ, ಯಾಕಂದರೆ ಜೋರಿದ್ರೆ ಮಾತ್ರ ಅದಕ್ಕೆ ಕಟ್ಟೋದು ಅದನ್ನು. ನಾನು ಫುಲ್ ಬ್ಲ್ಯಾಕ್ ಹಾಕಿದ್ದೇನೆ, ಫುಲ್ ನನ್ನ ಹಿಂದೆ ಬರ್ಬೋದಾ ಅಂತ. ಬ್ಲ್ಯಾಕ್ ಹಾಕಿದ್ರೆ ಏನಾಗೋದಿಲ್ಲ, ಕೆಂಪು ಹಾಕಬಾರ್ದು ಅಷ್ಟೇ. ಹಾಗೆ ಎಷ್ಟು ದೂರ ಇದೆ ನಡೀಲಿಕ್ಕೆ? ನಮ್ಮದು ಅಲ್ಲಿವರೆಗೆ ಬೈಕ್ ಹೋಗ್ತಾ ಇತ್ತು. ಈಗ ಇಲ್ಲಿ ನೋಡಿ ಇದೆಲ್ಲ ಮಾಡಿದ್ದಾರೆ ಇವರು. ನೋಡಿ ಒಂದು ತೋಟ ಆಗಿ ಹೋಗಬೇಕು. ಹಾಂ, ಇದು ಅವ್ರದ್ದೊಂದು ತೋಟ, ಫುಲ್ ಅಡಿಕೆ, ತೆಂಗು ಮತ್ತು ಬೇರೆ ಬೇರೆ ಜಾತಿಯ ಮರಗಳೆಲ್ಲ ಉಂಟು. ನೋಡಿ ಇದು ತೋಟ ಆಗಿ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ತುಂಬ ನೆರಳು ಉಂಟು, ಆರಾಮ್ಸೆ ಹೋಗ್ಬೋದು. ನಾವು ಎಷ್ಟೆಷ್ಟು ಕಿಲೋಮೀಟರ್ ನಡೆದಿದ್ದೇವೆ, ಇದು ಅರ್ಧ ಕಿಲೋಮೀಟ್ರ್ ದೊಡ್ಡ ವಿಷಯ ಅಲ್ಲ. ನೋಡಿ ಫಾಲ್ಸಿನ ಸೌಂಡ್ ಬರ್ತಾ ಉಂಟು. ತುಂಬ ಜನ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತಿದ್ರು, ನಿಮ್ಮ ಸೈಡ್ ಫಾಲ್ಸ್ ತುಂಬ ಉಂಟಲ್ವಾ ಅಲ್ವಾ, ನಿಮ್ಮ ಸೈಡ್ ತುಂಬ ಫಾಲ್ಸ್ ಉಂಟು ತೋರಿಸಿ ಕೇಳ್ತಾರೆ. ಪರ್ಸನಲಾಗಿ ನಾವಂತ ಹೇಳಿದ್ರೆ ನಂಬರ್ ಹಾಕಿದ್ದೇವೆ, ಹಾಗಾಗಿ ಕೇಳ್ತಾರೆ, ಫಾಲ್ಸ್ ತೋರಿಸಿ ಅಂತ ಕೇಳ್ತಾರೆ. ಅಲ್ಲಿ ಯಾವುದು ಫಾಲ್ಸ್ ಇದೆ ಮೇಡಮ್ ಹತ್ತಿರ? ಹಾಂ, ಕೇಳ್ತಾರೆ. ಹಾಗೆ ನಾವು ಒಂದು ಇದರ ಸಂಪೂರ್ಣ ಮಾಹಿತಿ ಕೊಡುವ. ನೋಡಿ ಉಜಿರೆಯಿಂದ ಖಾಲಿ ಅರ್ಧ ಗಂಟೆ ಸಾಕು, ಹಾಂ, ಆರಾಮದಲ್ಲಿ ಬರ್ಬೋದು. ಮತ್ತು ಸ್ವಲ್ಪ ನಡಿಲಿಕ್ಕೆ, ನನ್ನ ಪ್ರಕಾರ ಅರ್ಧ ಕಿಲೋಮೀಟ್ರ್ ಏನಿಲ್ಲ. ಇಲ್ಲಿ ಒಂದು ಇದು ಕರೆಂಟಿನ ಬೇಲಿಯಾಗೆ ಕಾಣ್ತದೆ, ಆನೆಗಳೆಲ್ಲ ಬರ್ತದಂತೆ. ಇದೊಂದು ಕರೆಂಟಿದ್ದು ನೋಡಿ, ಒಳ್ಳೆ ಜಾಗ್ರತೆ ಹೋಗಬೇಕು. ನೋಡಿ ಅಪಾಯ, ಸೇಫ್ ಎನ್ಸ್ ಸೌರಶಕ್ತಿ ಚಾಲಿತ ವಿದ್ಯುತ್ ಬೇಲಿ. ಹೌದಾ, ನಾನು ಹೇಳಿದ್ದು ಕರೆಕ್ಟ್? ಅಂದರೆ ಆನೆಗಳು ಬರ್ತದೆ ಹೇಳ್ತಿದ್ರು, ಆನೆಗಳು ಬರ್ತದೆ ಹೇಳುವಾಗ ಅದಕ್ಕೆ ಸೇಫ್ಟಿಗೆ ಮಾಡಿದ್ದಾರೆ. ಆದರೆ ಆನೆಗೆ ಅದೆಲ್ಲ ಲೆಕ್ಕ ಇಲ್ಲ, ಅದೆಲ್ಲ ತೆಗೆದು ಬಿಸಾಡ್ತದೆ. ನಾವು ಎಷ್ಟು ಶಾಕ್ ಅದಕ್ಕೆ ಕೇರ್ ಇಲ್ಲ, ಅಡ್ಕಂತ ಮುರಿದು ನಾನು ಎಷ್ಟು ಶಾಕ್ ಹೊಡಿತದೆ ಅಂದರೆ ಅದು ಕರೆಂಟಿನಷ್ಟು ಶಾಕ್ ಅಲ್ಲ, ಸ್ವಲ್ಪ. ಆದರೆ ಸಣ್ಣ ಸಣ್ಣ ಪ್ರಾಣಿಗಳು ಬರೋದಿಲ್ಲ. ಇದು ನೋಡಿ, ಇಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡ್ತಾರೆ. ಇದು ಕರೆಂಟ್ ಉತ್ಪತ್ತಿ, ಆ ಮನೆಗೆ ಫ್ರೀ ಕರೆಂಟ್. ಇದರ ಬಗ್ಗೆ ಮತ್ತೆ ಕೇಳುವ, ಅವರಲ್ಲಿ ಕೇಳುವ. ನನಗೆ ಗೊತ್ತುಂಟು, ಇದು ನೋಡಿದ್ದೇನೆ ನಾನು. ಅಲ್ಲಿ ಮೇಲೆ ಫಾಲ್ಸಿಂದ ಒಂದು ಪೈಪ್, ಅಲ್ಲಿಂದ ಅಷ್ಟು ಹೈಟಿಂದ ನೀರು ಬಂದು ಅವರಿಗೆ ವರ್ಷಕ್ಕೆ ಎಲ್ಲ ದಿವಸ ಕರೆಂಟ್ ಫ್ರೀ. ನೋಡಿ ನಮಗೆ ಉಜಿರೆಯಲ್ಲಿ ಇವತ್ತು ಗುರುವಾರ ಅಂತೇಳಿ ಪವರ್ ಕಟ್ ಉಂಟು. ಇವರು ನಿಜವಾಗಿ ಪುಣ್ಯ ಮಾಡಿದ್ದಾರೆ, ಯಾಕಂತೇಳಿ ಕರೆಂಟ್ ಫ್ರೀ ಅವರಿಗೆ. ಅದೇ ನಾವು ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿ ಇಡ್ತೇವೆ ಅಷ್ಟು ನಮಗೆ ಒಂದು ಸಹಾಯ ಉಂಟು. ಒಂದು ನೋಡಿ ಸಹಕರಿಸ್ತದೆ ಪ್ರಕೃತಿ. ಕರೆಂಟ್ ಫ್ರೀ ಅವರಿಗೆ, ನಯ ಪೈಸೆ ಬಿಲ್ ಬರೋದಿಲ್ಲ. ಈಗ ಹೋಗುವಾಗ ಪುನೊಮ್ಮೆ ಕೇಳು ಅವರಲ್ಲಿ ಅದರ ವಿಷಯದಲ್ಲಿ. ನಾನು ಇದಕ್ಕಿಂತ ಮುಂಚೆ ನೋಡಿದ್ದೇನೆ ಅದನ್ನು. ಹಾಗೆ ನೋಡಿ, ಇಲ್ಲೊಂದು ಸಣ್ಣ ಒಂದು ಇದು ಉಂಟು, ಬೋರ್ಡ್ ಸಹ ಉಂಟು. ಮತ್ತು ನೋಡಿ ಇದು ಕೆಲವರು ಅದನ್ನು ಫಾಲ್ಸ್ ಅಂತ ಗ್ರಹಿಸ್ತಾರೆ, ಅದಲ್ಲ, ಮುಂದೆ ಹೋಗಬೇಕು. ನೋಡಿ ಫಾಲ್ಸಿಗೆ ದಾರಿ ಅಂತ ಹಾಕಿದ್ದಾರೆ. ಇದೊಂದು ಫ್ಯಾಮಿಲಿ ಎಲ್ಲ ಒಟ್ಟಿಗಾಗಿ ಬರುವ ಜಾಗ. ಹತ್ತಿರ ಬಂದಿದ್ದೇವೆ ನಾವು ಫಾಲ್ಸಿದ್ದು. ಟಿಕೆಟಿಗೆ ಕೊಡಲಿಕ್ಕಿಲ್ಲ, ಯಾಕಂದರೆ ನಡ್ಕೊಂಡು ಬಂದಿದ್ದಕ್ಕೆ ಅವರೇ ಕೊಡಬೇಕು. ಪ್ರೈವೇಟ್ ಪ್ಲೇಸ್ ಅಲ್ವಾ? ಪ್ರೈವೇಟ್ ಪ್ಲೇಸ್, ಆದರೆ ಅಲ್ಲಿ ನಮ್ಮ ಜಾಗದಲ್ಲಿರೋ ಫಾಲ್ಸ್ ಚೆನ್ನಾಗಿದೆ ಅಂತ ಅವರೇ ಕೊಡಬೇಕು, ನಮ್ಗೆ ದುಡ್ಡು ಅವರೇ ಕೊಡಬೇಕು. ಅವರು ಒಂದು ಅಲ್ಲ, ತುಂಬ ಜನ ಬರ್ತಾರೆ, ಅವರು ಅಲ್ಲಿ ಇದ್ರೆ ಸಹ ಒಳ್ಳೇದು. ಯಾಕಂತ ಹೇಳಿದರೆ ಯಾರು ಬಂದಿದ್ದಾರೆ, ಯಾರು ಹಿಂದೆ ಹೋಗಿದ್ದಾರೆ, ಒಂದು ಅವರು ನೋಡಿ ಎಂಟ್ರ್ ಮಾಡ್ತಾರೆ. ಇಲ್ಲದ್ರೆ ಇಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಅವರ ತೋಟ ಉಂಟು ಅಲ್ಲಿ, ಅದೇ ರೀತಿ ನೋಡ್ಬೋದು. ಇದೇ ನಮ್ಮ ಬಂಡಾಜೆ ಎರ್ಮೈ ಫಾಲ್ಸ್. ನೀರು ಕಮ್ಮಿ ಉಂಟು, ಅದು ತೊಂದರೆ ಇಲ್ಲ, ಸೂಪರಾಗಿ ಕಾಣ್ತಾ ಉಂಟು.
ಇದು ನಮ್ಮ ಎರ್ಮೈ ಫಾಲ್ಸ್. ಈ ಬೇಸಿಗೆಯಲ್ಲಿ ಸಹ ಇಷ್ಟು ನೀರಿರುವುದಾಗ್ಬೋದು ಅಲ್ವಾ? ನಾನು ಫುಲ್ ಡ್ರೈ ಆಗಿದೆ ಅಂತ ಗ್ರಹಿಸಿದ್ದು. ಸಾಧಾರಣ ಇದು ಅಲ್ಲ, ಇಲ್ಲಿ ಇನ್ನೂ ಸಹ ಸ್ಪೀಡ್ ಇರ್ತದೆ, ಭಯಂಕರ ಸ್ಪೀಡ್ ಇರ್ತದೆ. ಮತ್ತು ಇದರಲ್ಲಿ ನಾವು ಈಜು ಹೊಡಿತಿದ್ದೆವು. ಇದರಲ್ಲಿ ಸಾಧಾರಣ 6 ಫೀಟ್ ನೀರು ಇರ್ತಿತ್ತು. ಈಗ ಎಂಥ ಸಹ ಕಾಣ್ತಾ ಇಲ್ಲ, ತುಂಬ ಕಮ್ಮಿ ಆಗಿದೆ. ನಾನು ಸ್ವಲ್ಪ ನೀರಿಗೆ ಹೋಗಿ ಬರ್ತೇನೆ. ಭಾಳ ಸೆಕೆ ಆಗ್ತಾ ಉಂಟು. ಫುಲ್ಲು ನನಗೆ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬೆವರಿದ್ದೇನೆ. ನೋಡು, ನೀರಿಗೊಮ್ಮೆ ಹೋಗಿ ಬರ್ತೇನೆ. ನನಗೆ ಸಹ ಹೋಗ್ಬೇಕಂತ ಆಗ್ತಿದೆ, ಮತ್ತು ಡ್ರೆಸ್ ತರಲಿಲ್ಲ. ಇಷ್ಟೇ ಜನ ಇದ್ದಾರೆ, ಈವರೆಗೆ ಎಷ್ಟು ಜನ ಬರ್ತಾ ಇದ್ದಾರೆ. ಪಾಪ ಅವರು ಆ ಕಡೆಗೆ ಎಲ್ಲೋ ಬಂದಿದ್ದಾರೆ ಅಂತ ಬರ್ತದೆ. ಎಲ್ಲಿಂದ ಬಂದಿದ್ದು ಅಂತ ಮತ್ತೆ ಕೇಳೋಣ. ಇವ್ರು ಮೋಸ್ಟ್ಲಿ ಲೋಕಲ್ ಲೈಟ್ಸ್ ಇರಬೇಕು. ಯಾರು ಬರ್ತಾ ಇದ್ದಾರೆ, ಯಾರು ಅಂತ ಮತ್ತೆ ಕೇಳೋಣ. ಮೋಸ್ಟ್ಲಿ ಇಲ್ಲಿಯವರಲ್ಲ ಅನಿಸುತ್ತೆ, ಕನ್ನಡ ಮಾತಾಡ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದು? ಇನ್ನೂ ಚೆನ್ನಾಗಿದೆ. ಅಲ್ಲಿ ಎಲ್ಲಿಂದ ಬಂದಿದ್ದು? ಊರು ಚಿತ್ರದುರ್ಗ. ಚಿತ್ರದುರ್ಗ. ಹೋಗೋಣ ಅಂತ ಸೀದಾ ಬಂದ, ಟ್ರಾವೆಲ್ ತರಲಿಲ್ಲ. ಸೂಪರ್ ಐಸ್ ವಾಟರ್. ನನಗೆ ಅಲ್ಲಿ ಮುಳುಗಲಿಕ್ಕೆ ಆಗಲಿಲ್ಲ, ಅಷ್ಟು ಚಳಿ ಆಯಿತು. ಫುಲ್ ಐಸ್ ವಾಟರ್ ಹಾಗೆ ಉಂಟು. ಸ್ವಿಮ್ಮಿಂಗ್ ಮಾಡಲ್ವಾ? ಸ್ವಿಮ್ ಮಾಡಿದ್ರಲ್ಲಿ ಕಲ್ಲಿಗೆ ಕೈ ಕಾಲು ತಾಗ್ತದೆ. ನೀರು ಅಷ್ಟು ಗೊತ್ತಿಲ್ಲ. ಅಲ್ಲಿ ಮೇಲ್ಗಡೆ ಮೊನ್ನೆ ಗೊತ್ತಾಗೋದು, ಅಲ್ಲಿಂದ ಜಂಪ್ ಮಾಡಿದೆ ಅಂತ, ವಿಡಿಯೋ ಶೂಟ್ ಅಂತ, ಫೋಟೋ ಶೂಟ್ ಮಾಡಲಿಕ್ಕೆ ಅಲ್ಲಿಂದ ಜಂಪ್ ಮಾಡಿದೆ. ಜಂಪ್ ಮಾಡಿ ಡೆತ್ ಆಗಿದೆ. ಇಲ್ಲದಲ್ಲಿ ಇಲ್ಲಿ ಮುಳುಗುವಷ್ಟೇ ನೀರಿಲ್ಲ. ಇರ್ತಿತ್ತು ಒಂದು ಮಳೆಗಾಲದಲ್ಲಿ ಒಂದು 7-8 ಫೀಟ್ ನೀರು ನಿಲ್ತದೆ. ಈ ಟೈಮಲ್ಲಿ ಎಂತ ಆಗೋದಿಲ್ಲ, ಆದರೆ ಜಾಗ್ರತೆ ಮಾಡಬೇಕು ಅಷ್ಟೇ. ಅಲ್ಲೆಲ್ಲ ಜಾರ್ತದೆ ಫಾರ್ಮಾಗಿ ಮೇಲೆ ಹೋಗಿ ಎಂಥದ್ದು ಅಧಿಕ ದರ್ಶನ ಮಾಡಿದ್ದಾರೆ. ಅಲ್ಲಿ ಸೆಕೆಂಡ್ ಏಡ್ ಸಿಗಲ್ವಾ? ಅಲ್ಲಿಂದ ಜಂಪ್ ಮಾಡಿದ್ರು ಅಂತ ಹೇಳಿದ್ರು ಅವರು, ನಮ್ಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ರು, ಕೇಳಿದೆ. ಅಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತದಲ್ಲ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಅದು ಹೇಗೆ ವರ್ಷಕ್ಕೆ? ಅದು ವರ್ಷಕ್ಕೆ ತುಂಬ ನೀರಿದ್ರೆ ಮಾತ್ರ ಜಾಸ್ತಿ. ತುಂಬ ನೀರಿದ್ರೆ ಒಳ್ಳೆ ಕರೆಂಟ್ ಬರ್ತದೆ. ಸ್ವಲ್ಪ ನೀರಿದ್ರೆ ಕರೆಂಟ್ ಸ್ವಲ್ಪ ಕಡಿಮೆ ಬರ್ತದೆ. ಆದ್ರೆ ನಿಮ್ಗೆ ಮನೆಗೆ ಬೇಕಾದ ಎಲ್ಲ ಯೂಸ್ ಆಗ್ತದೆ. ಫ್ರಿಡ್ಜ್ ಒಂದು ಬಿಟ್ಟು ಬಾಕಿ ಎಲ್ಲ ನೋಡಿ, ಫ್ರಿಡ್ಜ್ ಒಂದು ಬಿಟ್ಟು ಬಾಕಿ ಎಲ್ಲ ಉಪಕರಣಗಳು ಕರೆಂಟ್ ಅಲ್ಲಿ ಯೂಸ್ ಆಗ್ತದೆ. ಕರೆಂಟ್ ಬಿಲ್ ಬರೋದೇ ಇಲ್ವಾ? ಬರ್ತದೆ, ಕರೆಂಟ್ ಉಂಟು. ಇದು ಫ್ರೀ. ಇದು ಫ್ರೀ. ಇದರಿಂದ ಕರೆಂಟ್ ಫ್ರೀ. ಆ ಕರೆಂಟ್ ಅದು ಮಿನಿಮಮ್ ಬರ್ಬೋದು ಅಲ್ವಾ? ಮಿನಿಮಮ್ ಒಂದು ಮೀಟರ್ ಬಾಡಿ ಅಲ್ಲ, ಬೇಕಾಗ್ತದೆ. ಈ ಕರೆಂಟ್ ಇಲ್ಲದಿದ್ರೆ ಅದು ಹಾಕ್ತೇವೆ, ಅದು ಇಲ್ಲದ್ರೆ ಇದಾಗ್ತೇವೆ ಹಾಗೆ. ಮತ್ತೆ ನೀವು ಆನೆಗಳು ಉಂಟು ಹೇಳಿದ್ರೆ, ಆನೆಗಳು ಏನಾದ್ರು ದಾಳಿ ಮಾಡಿದ ಸಂದರ್ಭ ಉಂಟಾ? ಇಲ್ಲಿ ದಾಳಿ ಮಾಡಲಿಲ್ಲ, ನಮ್ಮ ಅಡಿಕೆ ತೋಟ ಎಲ್ಲ ಹುಡಿ ಮಾಡಿದೆ. ನೋಡಿ, ತೋಟ ಎಲ್ಲ ನಾಶ ಮಾಡಿದಂತೆ. ಹಾಗಾಗಿ ಕೆಲವು ಕಡೆ ಹೋಗಬಾರ್ದು. ಇದರಲ್ಲಿ ಕೇಳಬೇಕು, ಇಲ್ಲಿ ಹೇಗೆ ಹೋಗುದು ದಾರಿ. ಇದನ್ನು ಗೊತ್ತಿರ್ತದೆ ಲೋಕಲ್ನವರು. ಯಾಕಂತ ಹೇಳಿದ್ರೆ ಆನೆಗಳು ಬಂದು ಹೋಗ್ತದೆ. ಕೆಲವೊಮ್ಮೆ ಆನೆಗಳು ಇದ್ರೆ ಇವರು ಎಚ್ಚರಿಕೆ ಕೊಡ್ತಾರೆ. ಹಾಗೆ ಇಲ್ಲಿ ಬಂದು ಮಾಹಿತಿ ತಗೊಂಡು ಮತ್ತೆ ಹೋಗುದು ಒಳ್ಳೆಯಿತ್ತು. ಈಗ ಬಂದವರಿಗೆಲ್ಲ ಹೇಳ್ತೇನೆ, ಮೇಲೆ ಹೋಗ್ಬೇಡಿ, ಆನೆ ಉಂಟು ಅಂತ. ನೋಡಿ, ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂದ್ರೆ ಇವರು ಲೋಕಲ್, ಇಲ್ಲಿ ಕೆಳಗಡೆ ಮನೆ ಉಂಟು. ಅವ್ರಿಗೆ ಏನಾದ್ರು ಇಲ್ಲಿ ಅನಾಹುತ ಸಂಭವಿಸಿದ್ರೆ ಸಹ ಫಸ್ಟಿಗೆ ಅವ್ರಿಗೆ ಗೊತ್ತಾಗ್ತದೆ. ಹಾಗೆ ಆನೆ ಅಂತ ಹೇಳಿ ಯಾವ ಟೈಮಲ್ಲಿ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಮ್ಮ? ಹಾಗೆ ನೋಡಿ, ಆದಷ್ಟು ಇಲ್ಲಿ ನಿಯಮ ಪಾಲಿಸಿ ಬನ್ನಿ. ನೋಡಿ, ಇವರು ಹೇಳ್ತಾರೆ ಬರುವವರು ಬನ್ನಿ, ಸ್ವಾಗತ. ಆದ್ರೆ ಇಲ್ಲಿ ಪರಿಸರ ನಾಶ ಮಾಡಬೇಡಿ, ಪ್ಲಾಸ್ಟಿಕ್ ಬಿಸಾಡಬೇಡಿ. ಇದೆಲ್ಲ ನಮ್ಮ ಒಳ್ಳೇದಕ್ಕೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಮ್ಮ ಮುಂದಿನ ಜನರು, ಯಾಕೆ ನಮ್ಮ ಮಕ್ಕಳೇ ನಾಳೆ ಬರುವಾಗಿದ್ದು ಉಳಿಬೇಕು. ಮತ್ತೆ ಇಲ್ಲಿ ಕೆಳಗಡೆ ತೋಟ ಉಂಟು ಅಂತೇಳಿ ನಾಳೆ ಇವರು ಹೋಗ್ಲಿಕ್ಕೆ ಬಿಡದಿದ್ರೆ ಯಾರಿಗೆ ಹೋಗ್ಲಿಕ್ಕಿಲ್ಲ. ನಾವು ಅವತ್ತೊಮ್ಮೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೂ ಇವರು ಒಳ್ಳೆ ಒಂದು ಮನಸ್ಸಿಂದ ಎಲ್ಲೆಲ್ಲಿಂದಾಗಿ ಎಲ್ಲ ನಮ್ಮ ಇದು ನೋಡಿ, ನಾವು ಆನೆಗೆ ಅಂತ ಬೇಲಿ ಹಾಕಿದ್ದೇವೆ, ನೋಡಿದ್ದೀರಾ? ಕರೆಂಟ್ ಬೇಲು. ಅದು ನಮ್ದು ಸುತ್ತ
ಅಷ್ಟು ಉಂಟು, ಎಲ್ಲ ಆ ತಲೆ ತನಕ ಉಂಟು ನಮ್ಮದು. ಒಂದು 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟು ಹಾಕಿದ್ದೇವೆ ನಾವು. ಅದಕ್ಕೆ ಈಗ ನಾವು ಎಂತ ಮಾಡೋದಂತ ಗೊತ್ತಾಗೋದಿಲ್ಲ. ಈಗ ಆನೆ ಬಂದರೆ ಎಲ್ಲ ಒಂದೊಂದು ಸಲ ಅಲ್ಲಿ ನಮ್ಮ ಇದು ನೆಂಟರಿದ್ದಾರೆ, ಅವರ ಮನೆಯಲ್ಲಿ ಆನೆ ಮರ ಎಲ್ಲ ಮಗುಚಿ ಹಾಕಿ ತೋಟದೊಳಗೆ ಹೋಗಿದೆ ನಿನ್ನೆಲ್ಲ ಮೊನ್ನೆ. ನೀವು ಇದು ಯಾವುದು ಪರಿಸರ ಸಂರಕ್ಷಣೆ ಅವರಿಗೆ ಕಂಪ್ಲೇಂಟ್ ಮಾಡೋದಿಲ್ವಾ? ಮಾಡ್ತೇವೆ ಬಂದಾಗೆಲ್ಲ ಮಾಡ್ತಿದ್ದೇವೆ ನಾವು. ಅವರು ಬರೋ ಟೈಮಲ್ಲಿ ಇದು ಹೊಗೆ ಆಗ್ತದೆ ಅಲ್ವಾ, ಇದು ನಾಶ ಮಾಡಿ ಅವ್ರು ಹೋಗದೆ ಆದ ಮೇಲೆ ನಾವು ಹೇಳುದು ಅವ್ರಿಗೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಕಡಬದಲ್ಲಿ. ಹೌದು ಹೌದು, ಇದು ಮಾಡಿ ಅಟ್ಯಾಕ್ ಮಾಡಿದ್ದೆ, ಹಿಡಿದ್ರಲ್ಲ, ಅದು ಹಿಡಿದ್ರು. ಆದ್ರೆ ಸತ್ತೋದವರು ಹೋದ್ರಲ್ಲ, ಎಂತ ಮಾಡ್ಲಿಕ್ಕೂ ಆಗೋದಿಲ್ಲ. ಹೋಗಿ ಅವರು ಹೋದವ್ರೆ ಇಬ್ರು. ಆಯ್ತು, ಥ್ಯಾಂಕ್ ಯು, ಧನ್ಯವಾದಗಳು. ಆಯ್ತು, ಧನ್ಯವಾದ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಶಾರ್ಟ್ ಒಂದು ವಿಡಿಯೋ, ಶಾರ್ಟ್ ಟ್ರಿಪ್ ಕೂಡ. ಮತ್ತು ಏನಾದರೂ ಕ್ವಶನ್ಸ್ ಇದ್ದರೆ ನಿಮಗೆ ಎಷ್ಟು ಕಿಲೋಮೀಟರ್ ಅದೇನೋ ಕೇಳೋಕ್ಕಿದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಥವಾ ಫೋನ್ ನಂಬರ್ ಸಹ ಉಂಟು, ನಮ್ಮದು ಫೋನ್ ನಂಬರ್ ಇರ್ತದೆ. ಅದರಲ್ಲಿ ನೋಡಿ ಇನ್ಫಾರ್ಮೇಷನ್ ಅಂತೇಳಿ ಕರೆಕ್ಟ್ ಇನ್ಫಾರ್ಮೇಷನ್ ನಮಗೆ ನಾವು ವಿವರಿಸಿದ್ದೇವೆ. ನಿಮಗೆ ಅರ್ಥ ಆಗೋದಿಲ್ಲ ನಮಗೆ ಯಾವತ್ತು ಫೋನ್ ಮಾಡಿದರೆ ನಾವು ಹೇಳ್ತೇವೆ ಹೇಗೆ ಬರ್ಬೋದು ಅಂತೇಳಿ. ಮತ್ತು ಲೋಕಲ್ಸ್ ಒಂದು 4-5 ಜನ ಇದ್ರು. ಇವತ್ತು ಅಂತ ಹೇಳಿದರೆ ಗುರುವಾರ ಅಲ್ವಾ, ಹಾಗೆ ವೀಕೆಂಡಲ್ಲಿ ಫುಲ್ ಜನ ಇರ್ತದೆ ಇಲ್ಲಿ. ನಿಮಗೆ ಇಷ್ಟ ಆಯಿತು ಅಂತ ನೋಡಿ ಹೇಳಿ, ಕಮೆಂಟ್ ಮಾಡಿ. ವಿಡಿಯೋ ಯಾರು ಹೀಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು, ಹೌದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಮ್ಮದು ಒಂದು ಪ್ರೋತ್ಸಾಹಿಸಿ. ನಿಮ್ಮ ಒಂದು ಲೈಕ್ ಅಥವಾ ಒಂದು ಕಮೆಂಟ್ ನಮಗೆ ಇನ್ನೂ ಸಹ ಒಂದು ಉತ್ಸಾಹ ಬರ್ತದೆ, ಹೊಸ ಕಂಟೆಂಟ್ ಹಾಕಲಿ ನಮಗೆ ಉತ್ಸಾಹ ಬರ್ತದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ವಿಷಯ, ಒಂದು ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.